ಒಂದು ವಿಶೇಷವಾದಂಥ ಪ್ರಕಟಣೆ ಮತ್ತು ಮನವಿ. ನಾಳೆ ಬೆಳಗ್ಗೆ 9:30 ಗಂಟೆಗೆ KR ಸರ್ಕಲಿಂದ KCA ಸರ್ಕಲ್ವರೆಗೂ ತ್ರಿವರ್ಣ ನಮ್ಮ ರಾಷ್ಟ್ರೀಯ ಧ್ವಜ ಹಿಡಿದು ಈ ದೇಶದ ಎಲ್ಲ ನಮ್ಮ ಸೈನಿಕರಿಗೆ ಗೌರವನ ಸಲ್ಲಿಸಿ ಭಾರತದ ಏನು ನಮ್ಮ ಭಾರತದಲ್ಲಿ ಏನು ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಒಂದು ಮಾರ್ಚನ್ನು ಮಾಡಬೇಕು ಅಂತೇಳಿ ತ್ರಿವರ್ಣ ಧ್ವಜ ಹಿಡಿದು ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಪಾರ್ಟಿ ಪಕ್ಷ ಏನಿಲ್ಲ, ಎಲ್ಲ ಪಾರ್ಟಿಯವರು ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ. ಯಾರು ಅವರ ಎಲ್ಲ ಸಂಘಟನೆಯವ್ರಿಗೂ ಆಹ್ವಾನಿಸ್ತಾ ಇದ್ದೀನಿ. ಯಾವುದೇ ಸಂಘಟನೆ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಖಾಸಗಿಯವರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು KR ಸರ್ಕಲಿಂದ 9:30 ಗಂಟೆಗೆ ಭಾಗವಹಿಸಬೇಕು. ಸರ್ಕಾರಿ ನೌಕರ ಸಂಘದವರು ಕೂಡ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಅಧಿಕಾರಿಗಳು ಬರ್ಬೋದು, ಯಾವುದೇ ಪಕ್ಷದವರು ಬರ್ಬೋದು. ಸೊ ಸಂಘಟನೆ, ಕನ್ನಡಪರ ಸಂಘಟನೆ ಇರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಇಂಡಸ್ಟ್ರೀಸು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಸೊ ಮುಖ್ಯಮಂತ್ರಿಗಳು ಕೂಡ ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ 9:30 ಬಂದು ಜಸ್ಟ್ 1.25 ಗಂಟೆ ಅಷ್ಟೇ ವಿಧಾನಸೌಧ ಎದುರುಗಡೆ ರಾಷ್ಟ್ರಪತಿ KR ಸರ್ಕಲಿಂದ ಗೌರವನ ಸಲ್ಲಿಸುವಂಥದ್ದು, ಐಕ್ಯತೆಯನ್ನು ಸರ್ವ್ ಮಾಡೋದು, ಅವರು ಮಾಡಿದಂಥ ನಮ್ಮ ದೇಶದ ಗೌರವನ ರಕ್ಷಣೆ ಮಾಡಿದಂಥ ಯೋಧರಿಗೆ ನಮನವನ್ನು ಸಲ್ಲಿಸುವಂಥದ್ದು, ಸರ್ಕಾರದ ಪರವಾಗಿ ನಿಲ್ಲುವಂಥದ್ದು, ಇದು ನಮ್ಮ ಧೋರಣೆ ಆಗಿದೆ. ಸೊ ಎಲ್ಲರಿಗೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೇ ಅಫಿಷಿಯಲ್ ಇನ್ವಿಟೇಷನ್ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ಬೆಂಗಳೂರು ನಗರದ ಮಂತ್ರಿ ಆಗಿರೋದ್ರಿಂದ ನಾನೇ ಎಲ್ಲರೂ ಕೂಡ ಆಹ್ವಾನವನ್ನು ರಾಜ್ಯದ ಕೇಂದ್ರ ಸ್ಥಳದಿಂದ ಇದನ್ನು ಮಾಡ್ತಾಯಿದ್ದೇನೆ. ಇದಕ್ಕೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾಳೆ 10:30 ಗಂಟೆ ಕೆಲವು ಆಫೀಸ್ಗೆ ಹೋಗಬೇಕಾಗ್ತದೆ. ಅಷ್ಟರೊಳಗೆ ಎಲ್ಲ ನಾವು ಮುಗಿಸ್ತೀವಿ. KR ಸರ್ಕಲ್ ಪ್ರಾರಂಭ ಆಗ್ತದೆ, KCA ಸರ್ಕಲಲ್ಲಿ ಮುಗಿಸ್ತೇವೆ. ಸರ್, ಅಣೆಕಟ್ಟುಗಳಿಗೆ ಭಾರಿ ಭದ್ರತೆ ಒದಗಿಸಲಾಗ್ತದೆ ಅಂತ ಹೇಳಿ ಬರ್ತಾ ಇದೆ. ನಾವು ನಮ್ಮ ಡ್ಯೂಟಿ, ನಮ್ಮ ಭರವಸೆ ಇದೆ, ಎಲ್ಲ ಕಡೆನೂ ಸುಭದ್ರವಾಗಿ ಮಾಡಿದ್ದೀವಿ ಅಂತ. ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಡೀ ದೇಶದ ಉದ್ದಕ್ಕೂ ಕೂಡ ನಾವು ವಹಿಸಲಾಗಿದೆ. ಈಗಾಗಲೇ ಯಾರು ಅಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಕೂಡ ವೈಂಡ್ ಅಪ್ ಮಾಡೋಕ್ಕೆ ಕಿಡಿಗೇಡಿಗಳು ಯಾರೇ ಇದ್ದರೂ ಕೂಡ ಅದರ ಬಗ್ಗೆ ಗಮನವನ್ನು ನಮ್ಮ ಸರ್ಕಾರ ವಹಿಸಿದೆ. ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ರಿವ್ಯೂ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಪೊಲೀಸ್ ಆಫೀಸರ್ಸು ಎಲ್ಲ ಕೂಡ ಇದನ್ನು ಗಮನ ವಹಿಸ್ತಾರೆ. ಸೊ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಸರ್, ಈ ಪಾಕಿಸ್ತಾನಿಗಳೆಲ್ಲ ಇದ್ರಲ್ಲ, ಅಂದರೆ ಅವರು ವಾಪಸ್ ಕಳಿಸ್ಬೇಕು ಅಂತ ಒಂದು ಲೀಸ್ಟ್ಗಳೇನಾದರೂ ಸಿಕ್ಕಿದೆ? ಎಷ್ಟು ಜನ ನಾವು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ತಯಾರಿಲ್ಲ. ಅದು ಹೋಮ್ ಮಿನಿಸ್ಟ್ರು ಕಾನ್ಫಿಡೆನ್ಷಿಯಲ್ಗೆ ಆ ವ್ಯವಸ್ಥೆ ಮಾಡ್ತಾರೆ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅನುಮಾನಗಳ ರೀತಿಯಲ್ಲಿ ಕೆಲವು ಅನೇಕ ವಿಚಾರಗಳು ಪ್ರಾರಂಭ ಆಗ್ತದೆ. ನಾವು ಅದನ್ನು ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಅಧಿಕಾರಿಗಳಿಗೆ ಅದನ್ನು ಬಿಡ್ತೇವೆ. ಕ್ಯಾಬಿನೆಟ್ ಸರ್ ಒಳ ಮೀಸಲಾತಿ ಬಗ್ಗೆ ಈಗ ನಿನ್ನೆ ತಾನೇ ನಾವು ರಿಸರ್ವೇಷನ್ ಟೈಮ್ ಕೊಟ್ಟಿದ್ದೀವಿ. ಏನಾದರೂ ಟೈಮ್ ಕೊಟ್ಟಿದ್ದೀವಿ, ಎಲ್ಲರೂ ವಾಪಸ್ ಏನೇನಿದೆ ನಿಮ್ಮದು ರೆಕ್ಟಿಫೈ ಮಾಡಿಕೊಡಿ, ಘೋಷಣೆ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇವತ್ತೇನಿಲ್ಲಿ ನಾವು ಕೆರೆ ಪೂಜೆ ಮಾಡ್ತಾಯಿದ್ದೀವಿ. ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಕೊಡುಗೆ. ಅಂತರ್ಜಲ ಹೆಚ್ಚಿಗೆ ಈಗ ಕೋಲಾರಲ್ಲಿ ತಾವೆಲ್ಲ ಗಮನಿಸಿರ್ಬೋದು. ಮೇನ್ ಇದು ಭೂಮಿಗೆ ಫಲವತ್ತಾಗಿ ನೀರು ಬರಲಿ ಅಂತೇಳಿ ಈಗ ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ಕರೆಕ್ಪುರ ಎಲ್ಲ ಸಿಲ್ಕು ಮಿಲ್ಕು ನಾವು ಅರ್ಕಾವತಿ ನೀರನ್ನೇ ತುಂಬಿಸ್ತಾ ಇರೋದು. ಅರ್ಕಾವತಿಯ ಭಾಗ ಈ ಋಷಭಾವತಿ. ಸೊ ಅದಕ್ಕೆಲ್ಲ ಮಾಡ್ತಾಯಿದ್ದೀವಿ. ಪ್ಯೂರಿಫಿಕೇಷನ್ ಆಗ್ತದೆ. ಪ್ಯೂರಿಫಿಕೇಷನ್ ಆಗಿ 2 ಟೈರ್ ಪ್ಯೂರಿಫಿಕೇಷನ್ ಆಗಿ ಆ ನೀರನ್ನು ಎಲ್ಲ ಕಡೆನೂ ಮಾಡ್ತಾಯಿದ್ದೀವಿ. ಸೊ ಬೆಂಗಳೂರಿಂದ ಎತ್ತಿನೋಡೆ ನೀರು ಕೂಡ ಒಂದು ಕಡೆ ಎಲ್ಲ ಮುಂದಿನ ದಿನದಲ್ಲಿ ಎಲ್ಲ ಕಡೆನೂ ಬರ್ತದೆ.
ಸೊ ಮೊನ್ನೆ ತಾನೇ ನಾನು ಸತ್ಯಗಾರಕ್ಕೆ ಹೋಗಿದ್ದೆ, ಆ ಭಾಗಕ್ಕೆಲ್ಲ ಅದು ಅನುಕೂಲ ಆಗ್ತದೆ. ಸೊ ಅದನ್ನು ಕೂಡ ಉಳಿದಂಥ ನೀರು ವರ್ಗಾವತಿನೇ ಹೋಗ್ತದೆ.